ಕಾಂಗ್ರೆಸ್ ಶಾಸಕರು ಮತ್ತು ಬಿಜೆಪಿ ಶಾಸಕರು ಮತ್ತು ಸಂಸದರು ಎಲ್ಲರೂ ಕೂಡಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತೇಳಿ ಸದನದಲ್ಲಿ ಚರ್ಚೆಯನ್ನು ಕೂಡ ಮಾಡಿರ್ತಾರೆ. ನಾವು ಕೂಡ ಒಂದು ದಿನ ಚರ್ಚೆಯನ್ನು ಕೂಡ ಅದರ ಬಗ್ಗೆ ಸಂಪೂರ್ಣವಾದಂತಹ ವಿಶೇಷವಾಗಿ ಚರ್ಚೆಯನ್ನು ಕೂಡ ಈ ಸದನದಲ್ಲಿ ನಾವು ಮಾಡಿದ್ವಿ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇವತ್ತು ಬಿಜೆಪಿದವರು ಏನೋ ಮಹಾನಗರ ಪಾಲಿಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಎಲ್ಲಿ ಧಾರವಾಡಕ್ಕೆ ಆಗ್ಬಿಡುತ್ತೇನೆ, ಎಲ್ಲಿ ಅಭಿವೃದ್ಧಿ ಆಗ್ಬಿಡುತ್ತೇನೆ, ರಾಜ್ಯ ಸರ್ಕಾರದಿಂದ ಎಲ್ಲಿ ಅಭಿವೃದ್ಧಿ ಆಗುತ್ತಾನಂತ ನಿಟ್ಟಿನಲ್ಲಿ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಡ, ಬಹುತ್ ಮಹಾನಗರ ಪಾಲಿಕೆ ಮಾಡುವಂತ ಹೇಳುವಂತ ಒಂದು ಸ್ಕೀಮ್ ಅನ್ನ ತಗೊಂಡ್ಬಂದಿದ್ದಾರೆ. ಅದ್ ಎದಕ್ ಮಾಡಾಕತ್ತೀರಿ ಅಂತ ಕೇಳಿದ್ರೆ ಅನುದಾನ ಹೆಚ್ಚಿಗೆ ಬರ್ತೈತಿ ಅಂತ ಹೇಳಿ, ಅನುದಾನ ಹೆಚ್ಚಿಗೆ ಬರುತ್ತೆ ಅಂತ ಹೇಳಿ ನಾವು ಉದ್ದೇಶ ಕೇಳಿದಾಗ ಇಲ್ಲ ಹಿಂದೆ ಬಂದಿತ್ತು ಅಂತ ಹೇಳಿದ್ರೆ ಅದ್ ರಿಪೋರ್ಟ್ ಕೂಡ ತೆಗೆದು ನೋಡಿದ್ರೆ ಅನುದಾನ ಹೆಚ್ಚಿಗೆ ಬಂದಿಲ್ಲ. ನಮ್ 2011 ಜನಗಣತಿ ಪ್ರಕಾರನು ಕೂಡ ನಾವು ಎಲಿಜಿಬಲ್ ಆಗಿಲ್ಲ ಅದ್ರೊಳಗೆ. ಆದ್ರೆ ಇವತ್ತು ವಿಶೇಷವಾಗಿ ಬರೀ ಏನು ಬ್ಯಾನರ್ ರಾಜಕಾರಣ ಮಾಡುವಂತದ್ದು, ಸದನದಲ್ಲಿ ಮಾತಾಡಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತ ರಾಜಕಾರಣ ಮಾಡುವಂತದ್ದು, ಇದೇ ಭಾಗದ ಮಹೇಶ್ ತೆಂಗಿನಕಾಯಿ ಅವರು, ಅರವಿಂದ್ ಬೆಲ್ಲದವರು, ಪ್ರಹ್ಲಾದ್ ಜೋಶಿ ಅವರು ಬಹಳ ಎಷ್ಟೋ ಬ್ಯಾನರ್ ಗಳನ್ನ ಕಟ್ಟಿದ್ರು. ಹುಬ್ಳಿದಾಗ ಪ್ರತ್ಯೇಕ ಮಹಾನಗರ ಪಾಲಿಕೆ ನಾವು ಮಾಡ್ತಾ ಇದೀವಿ, ನಾವೇ ಮಾಡ್ತೀವಿ ಅನ್ನುವಂತ ಭಾವನೆ ಇಟ್ಕೊಂಡು ಎಲ್ಲೇ ಒಂದು ಕಡೆ ಜನರಿಗೆ ಆಶೆಯನ್ನು ಉಂಟು ಮಾಡುವಂತದ್ದು ಕೂಡ ಮಾಡಿದ್ರೆ, ಇವತ್ತು ರಾಜಕೀಯವಾಗಿ ಇವತ್ತು ತಾವು ಧಾರವಾಡಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ರಿ, ಧಾರವಾಡ ನೀವು ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ವಾ? ಇವತ್ತು ಮಾಧ್ಯಮದ ಮುಖಾಂತರ ನಾ ಬಿಜೆಪಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಇವತ್ತು ನೀವು ಏನ್ ಅಭಿವೃದ್ಧಿ ಮಾಡ್ಲಿಕ್ಕೆ ಧಾರವಾಡ ಅಭಿವೃದ್ಧಿ ಆಗ್ತಾ ಇದೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆದ್ಮೇಲೆ ನೀವು ಅದು ಮಾಡ್ಲಿಕ್ಕೆ ಅಡ್ಡ ಮಾಡ್ಲಿಕ್ಕೆ ಹೊಡ್ತಾ ಇದ್ರಿ. ನಾವು 100% ನಾವು ವಿರೋಧ ಮಾಡ್ತಾ ಇದ್ವಿ. ನಾವು ಅದ್ರ ಬಗ್ಗೆ ಎಲ್ಲಿ ಡಿಸ್ಕಷನ್ ಆಗತ್ತೋ, ಎಲ್ಲಿ ಅವ್ರಿಗೆ ಚೀಮಾರಿ ಆಗತ್ತೋ, ಮುಖ ನೋಡ್ಲಾರಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಈ ಕಳ್ಳರು ಹೆಂಗ್ ಓಡ್ತಾರಲ್ಲ ಆ ರೀತಿ ಓಡುವಂತ ಪರಿಸ್ಥಿತಿ ನಾವು ಎಲ್ಲ ಸದನದಲ್ಲಿ ನೋಡುವಂತದ್ದು ಇವತ್ತು ಕಣ್ಮುಚ್ಚೆ ನೋಡುವಂತದ್ದು ಆಗ್ತಾ ಇದೆ. ಇವತ್ತು ಇಡೀ ನಮ್ಮ ಶಾಸಕರು ಕೂಡ ನಾವು ಈ ಗಮನ ತಗೊಂಡ್ಬಂದಿದ್ವಿ, ಈ ರೀತಿ ಬಂದಿದೆ ಸರ್, ಮತ್ತೆ ಯಾವ ರೀತಿ ಮಾಡ್ಬೇಕಂತೇಳಿ.